ಇನ್ನು ನಾನು ಲಿಂಗಾಯತರ ವಿರೋಧಿ ಅಲ್ಲ, ನನ್ನ ಜೀವನದಲ್ಲಿ ನಾನು ಲಿಂಗಾಯತ ನಾಯಕರನ್ನೇ ಬೆಳೆಸಿದ್ದೀನಿ, ನಾನು ಯಾರಿಗೂ ಒತ್ತಡ ಹಾಕಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರ ಅರ್ಧದಷ್ಟು ವಯಸ್ಸಾಗಿಲ್ಲ, ಆದರೂ ಅವ್ರ ಮುಂದೆ ನಡು ಬಗ್ಗಿಸಿ ನಿಲ್ತಾರೆ. ನಿಮ್ಮ ಯೋಗ್ಯತೆ ಏನು? ನೀವು JDSನಲ್ಲಿದ್ದಾಗ ಸೋನಿಯಾ ಗಾಂಧಿ ಬಗ್ಗೆ ಏನೇನು ಮಾತನಾಡಿದ್ದೀರಾ ಎಲ್ಲ ಗೊತ್ತಿದೆ. ಈಗ ಮೋದಿ ಮತ್ತು ದೇವೇಗೌಡರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಾಟ್ ಮಾಡಿದ್ದಾರೆ, ನೋಡೋಣ. ಧಾರವಾಡ ಲೋಕಸಭಾ ಚುನಾವಣೆಯ ರಂಗೇರ್ತಾ ಇದೆ. ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಕ್ಷೇತ್ರ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ಪ್ರಮುಖರ ಸಭೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ದಿಂಗಲೇಶ್ವರ ಶ್ರೀಗಳ ಒಂದು ಆರೋಪಗಳು, ಇದರ ಜೊತೆಗೆ ಸ್ಟಾರ್ ಪ್ರಚಾರಕರು ಕೂಡ ಆಯ್ಕೆ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಸ್ವತಃ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ಅಭಿನಂದನೆಗಳು. ಸ್ಟಾರ್ ಪ್ರಚಾರಕರಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಹೇಗೆ ನಡೀತಾ ಇದೆ? ನಮ್ಮ ಕ್ಷೇತ್ರದಲ್ಲಿ ಕಳೆದ 15-20 ದಿವಸದಿಂದ ಏನು ನಮ್ಮ ಅನೌನ್ಸ್ಮೆಂಟ್ ಆಯಿತು ನಂದು, ಅವತ್ತಿನಿಂದನೂ ಅತ್ಯಂತ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ ಚುನಾವಣೆಗೆ ಸಂಬಂಧಿಸಿದಂತೆ. ಕೇವಲ ಚಟುವಟಿಕೆ ಮಾಡೋದಲ್ಲ, ನಮ್ಮೆಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು, MLAಗಳು ನೀವು ನೋಡ್ತಾ ಇದ್ದೀರಿ. ಇವತ್ತು ಮಹಾಸಂಪರ್ಕ ಅಭಿಯಾನ ಇದೆ. ಇಡೀ ಕ್ಷೇತ್ರದಲ್ಲಿ ಬರುವ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲಿಂದ ಚುನಾವಣೆ ಅಂದ ನಂತರ ಸಮಾಜದ ಮುಖಂಡರನ್ನ ಭೇಟಿ ಮಾಡೋದು, ಇದು ನಾನು ಮಾಡ್ತಾಯಿದ್ದೀನಿ. ನಮ್ಮ MLAಗಳು, ಮಾಜಿ MLAಗಳು ಇವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ಕ್ರಿಯಾಶೀಲವಾದಂಥ ಒಳ್ಳೆಯ ವಾತಾವರಣ ಇದೆ. ಸ್ಟಾರ್ ಪ್ರಚಾರಕರಿಗಿದ್ರಿ ಸರ್, ಎಲ್ಲೆಲ್ಲಿ ತಾವು ಪ್ರವಾಸ ಮಾಡಬೇಕು ಅಥವಾ ತಮ್ಮ ನೆಸೆಸಿಟಿ ಎಲ್ಲಿದೆ? ಎಲ್ಲಿ ಈಗ ಪಾರ್ಟಿ ಎಲ್ಲೆಲ್ಲಿ ಹೇಳ್ತದೆ ಅಲ್ಲೇ ನಾನು ಹೋಗಿ ಬರ್ತೀನಿ. ಇನ್ನೂ ತನಕ ನಂಗೆ ಪಾರ್ಟಿ ಇಂಥಲ್ಲಿ ಹೋಗ್ಬೇಕಂತ ಹೇಳಿಲ್ಲ. ಪಾರ್ಟಿದು ಒಂದು ಸರ್ತಿ ತೀರ್ಮಾನ ಆದ ನಂತರ, ಯಾಕಂದರೆ ಈಗ ನಾಮಿನೇಷನ್ಗಳು ನಡೆದಿದ್ದಾವೆ, ನಾಮಿನೇಷನ್ ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ಬರ್ತಾ ಇದ್ದೇನೆ. ಸರ್, ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕಾದ್ರೆ, ತಮ್ಮ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಆರೋಪಗಳು ನೇರವಾಗಿ ಒಬ್ಬ ಸ್ವಾಮೀಜಿ ಮಾಡ್ತಾ ಇರೋದು, ಲಿಂಗಾಯತ ವಿರೋಧಿ ಜೋಶಿ ಅವ್ರ ಬಗ್ಗೆ ಇಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಸರ್. ಇವತ್ತು ಕೂಡ ಸುದ್ದಿಗೋಷ್ಠಿ ಆಯಿತು, 2ನೇ ತಾರೀಕು ನಿರ್ಧಾರ ತಿಳಿಸ್ತೀವಿ ಅಂತ ದಿಂಗಲೇಶ್ವರ ಶ್ರೀಗಳು. ಏನು ಹೇಳ್ತೀರಿ ಸರ್? ನೋಡಿ, ನಾನು ಲಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಿದ್ದೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಆಶೀರ್ವಾದ ಅಂತಲೇ ತೆಗೆದುಕೊಳ್ತೇನೆ. ಅದು ಬಿಟ್ಟು ಉಳಿದಂತೆ ನಾನು ಲಿಂಗಾಯತ ವಿರೋಧಿ ಇತ್ಯಾದಿ ಬಗ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಶಾಸಕರು ಸಹಿತ 7 ಜನ ಶಾಸಕರಿದ್ದಾಗೂ ಎಲ್ಲರೂ ಲಿಂಗಾಯತ ಸಮುದಾಯದವರಿದ್ದರೆ, ಈಗ 4 ಜನ ಇದ್ದಾಗೂ ಲಿಂಗಾಯತ ಸಮುದಾಯದವರು ಇದ್ದಾರೆ. ನಮ್ಮ ಪಾರ್ಟಿಯವ್ರಿಗೆ ಟಿಕೆಟ್ ಕೊಟ್ಟಾಗ ಅವ್ರನ್ನ ಗೆಲ್ಲಿಸೋದಕ್ಕೆ ತನು ಮನ ಧನದಿಂದ ನಾನು ಕೆಲಸ ಮಾಡಿದ್ದೇನೆ. ಅದರ ಪರಿಣಾಮವಾಗಿ ಎಲ್ಲರೂ ಗಟ್ಟಿಯಾಗಿ ನನ್ನ ಜೊತೆಗಿದ್ದಾರೆ. ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ತಯಾರಿದ್ದೇನೆ. ತಪ್ಪಾಗಿದೆ ಅಂತನ್ನುವಂಥದ್ದು ಇದ್ದರೆ ಕ್ಷಮೆ ಕೇಳೋಕ್ಕೂ ತಯಾರಿದ್ದೀನಿ. ಇದು ನಾನೆಲ್ಲವನ್ನೂ ಹೇಳಿದ್ದೀನಿ. ಇದಕ್ಕಿಂತ ಜಾಸ್ತಿ ನನಗೇನು ಹೇಳೋದಿಲ್ಲ. ಇದು ಒಂದು ಜೋಶಿ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.